ಹಲೋ ನಮಸ್ತೆ ಎಲ್ರಿಗೂ ಆ್ಯಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿಗೆ ಸ್ವಾಗತ. ಈ ಒಂದು ವಿಡಿಯೋ ಸೆಕೆಂಡ್ PUC ಸ್ಟೂಡೆಂಟ್ಸ್ಗಳಿಗೆ ಯಾರ್ಯಾರು KCET ಎಕ್ಸಾಮನ್ನು ಬರಿತಾ ಇದ್ದೀರಾ ಅದರದ್ದು. ಸೊ ಇದ್ರ ರಿಲೇಟೆಡ್ ಏನು ಅಂತ ಕೇಳಿದರೆ KEA ಡೈರೆಕ್ಟರ್ ಆಗಿರುವಂಥ ಪ್ರಸನ್ನ ಕುಮಾರ್ ಸರ್ ಅವರು 33 ಮಿನಿಟ್ಸ್ ಅರೌಂಡ್ 30+ ಮಿನಿಟ್ಸ್ಗಳಷ್ಟು ಒಂದು ವಿಡಿಯೋವನ್ನು ರಿಲೀಸ್ ಮಾಡಿದ್ದಾರೆ. ಅದನ್ನು ನಾನು 5 to 10 ಮಿನಿಟ್ಸಲ್ಲಿ ಕ್ವಿಕ್ಕಾಗಿ ಅವ್ರು ಏನೇನು ಹೇಳಿದ್ದಾರೆ ಅನ್ನೋದನ್ನು ಕಂಪ್ಲೀಟ್ ಸಮ್ಮರಿನ ಹೇಳ್ತಾ ಇದ್ದೇನೆ. ಸೊ ಈಗ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳು ಆಲ್ರೆಡಿ ಅಪ್ಲಿಕೇಶನ್ನ ಹಾಕಿದ್ದೀರಾ, ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳಿಗೆ ಏನು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದೀರಾ, ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳಿದ್ದು ಕಂಪ್ಲೀಟ್ ಆಗಿದೆ. ಓಕೆ, ಸೊ ಇದು ಎಲ್ರಿಗೂ ನೋ ನೀಡ್ ಟು ವರಿ, ನಾನು ಟಿಲ್ ದ ಎಂಡ್ ಎಲ್ಲದನ್ನು ಹೇಳ್ತಾ ಹೋಗ್ತೇನೆ. ನೋಡಿ, ಅವರು ಫಸ್ಟ್ ಹೇಳಿದ್ದು ನಿಮ್ಮ ಸಿಗ್ನೇಚರ್ ಮತ್ತು ಫೋಟೋ. ಈ ವರ್ಷ ಅಪ್ಲೋಡ್ ಮಾಡಲಿಕ್ಕೆ ಇರೋದು ಎರಡೇ, ನಿಮ್ಮ ಸಿಗ್ನೇಚರ್ ಮತ್ತು ಫೋಟೋ. ಅದು ಬಿಟ್ಟು ಬೇರೆ ಅಪ್ಲೋಡ್ ಮಾಡಲಿಕ್ಕೆ ಏನೂ ಇಲ್ಲ. ಓಕೆ, ಸೊ ಆ್ಯಂಡ್ ಅವ್ರು ಇನ್ನೊಂದು ಹೇಳಿದರು ಮೊಬೈಲ್ ನಂಬರ್ ಮತ್ತು ಇಮೇಲ್ ID. ಮೊಬೈಲ್ ನಂಬರ್ ಈದರ್ ನಿಮ್ಮ ಪೇರೆಂಟಿದು ಅಥವಾ ನಿಮ್ಮದು ಕೊಡಿ ಅಂತ ಹೇಳಿದ್ದಾರೆ. ನಾನು ಹೇಳೋದು ನಿಮ್ಮ ಹತ್ರ ನಂಬರ್ ಇದ್ದರೆ ದಯವಿಟ್ಟು ನಿಮ್ಮದೇ ಕೊಟ್ಕೊಳ್ಳಿ, ಇಲ್ಲದೇ ಇದ್ದರೆ ಪೇರೆಂಟ್ಸಿದು ಕೊಡಿ, ಸರಿನಾ? ಯಾಕಂತ ಕೇಳಿದರೆ ಪೇರೆಂಟ್ಸ್ ಎಲ್ಲೋ ಕೆಲಸಕ್ಕೆ ಹೋಗಿರ್ತಾರೆ, ಏನೋ ಒಂದು ಇನ್ಫಾರ್ಮೇಷನ್ ಕಮ್ಯುನಿಕೇಷನ್ ತುಂಬ ಅರ್ಜೆಂಟ್ ಇರುತ್ತೆ, ಸೊ ಅವರು ನೋಡೋದಿಲ್ಲ, ಆ ಥರ ಪ್ರಾಬ್ಲಮ್ ಬೇಡ. ಸೊ ಅದಕ್ಕೆ ನಿಮ್ಮ ಹತ್ರ ನಂಬರ್ ಇದ್ದರೆ ಕೊಡಿ, ಇಲ್ಲದೇ ಇದ್ದರೆ ಪೇರೆಂಟಿದು ಕೊಡಿ, ಸರಿನಾ? ಅದ್ರ ಬಗ್ಗೆ ಹೇಳಿದ್ದಾರೆ. ಮತ್ತೇನು, ನಿಮ್ಮದು ನೇಮು, ನಿಮ್ಮ ಡೇಟ್ ಆಫ್ ಬರ್ತ್, ನಿಮ್ಮ ಫಾದರ್ ನೇಮು, ಅದು ನಿಮ್ಮ SSLC ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು ಮತ್ತು ಇನ್ಕಮ್ ಮತ್ತು ಕಾಸ್ಟ್ ಸರ್ಟಿಫಿಕೇಟಲ್ಲಿ ಮ್ಯಾಚ್ ಆಗಬೇಕು. ಇನ್ ಕೇಸ್ ಮ್ಯಾಚ್ ಆಗದೇ ಇದ್ದರೆ ಎಲ್ಲದನ್ನು ನಿಮ್ಮ SSLC ಮಾರ್ಕ್ಸ್ ಕಾರ್ಡಿಗೆ ಸರಿಯಾಗಿ ಚೇಂಜ್ ಮಾಡ್ಕೊಳ್ಳಿ. ಆಧಾರ್ ಕಾರ್ಡನ್ನು ಚೇಂಜ್ ಮಾಡ್ಬೋದು, ಇದು ಯಾವುದು ಕಾಸ್ಟ್ ಮತ್ತು ಇನ್ಕಮಲ್ಲಿ ಚೇಂಜ್ ಮಾಡ್ಬೋದು. ನಿಮ್ಮ ನೇಮು, ನಿಮ್ಮ ಫಾದರ್ ನೇಮು ಆ್ಯಂಡ್ ಯುವರ್ ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟಲ್ಲಿ ಇರುವಂಥದ್ದು ಡೇಟ್ ಆಫ್ ಬರ್ತ್ ಎಲ್ಲದರಲ್ಲೂ, ಲೈಕ್ ಇದರಲ್ಲಿ ಬರುತ್ತೆ, ಯಾವುದರಲ್ಲಿ ಆಧಾರ್ ಕಾರ್ಡಲ್ಲಿ ಬರುತ್ತೆ, SLC ಮಾರ್ಕ್ಸ್ ಕಾರ್ಡಲ್ಲಿ ಬರುತ್ತೆ, ಇದೆಲ್ಲ ಮ್ಯಾಚ್ ಆಗಬೇಕು, ಸರಿನಾ? ಓಕೆ, ಅದು ಬಿಟ್ಟು ಸ್ಪೆಷಲಾಗಿ ಏನು ಹೇಳಿದ್ದಾರೆ ಅದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತೇನೆ. ನೋಡಿ, SC/ST ಕ್ಯಾಂಡಿಡೇಟ್ಸ್, ಫಸ್ಟ್ ನಾನು ಹೇಳ್ತಾ ಇರೋದು SC/ST ಕ್ಯಾಂಡಿಡೇಟ್ಸ್. SC/ST ಕ್ಯಾಂಡಿಡೇಟ್ಸ್ಗಳು ನಿಮಗೆ ನಿಮ್ಮ ಇನ್ಕಮ್, ನಿಮ್ಮ ಪ್ಯಾರೆಂಟ್ಸ್ರ ಆ್ಯನ್ಯುವಲ್ ಇನ್ಕಮ್ ಅಪ್ ಟು 10 lakhs, ಅಂದರೆ ನಾಟ್ ಮೋರ್ ದ್ಯಾನ್ 10 lakhs ಇದ್ದರೆ ನೀವು ಕಾಸ್ಟ್ ಸರ್ಟಿಫಿಕೇಟ್ ಬೇರೆ ಕೊಡಬೇಕು, ಇನ್ಕಮ್ ಸರ್ಟಿಫಿಕೇಟ್ ಬೇರೆ ಕೊಡಬೇಕು. ನೆನಪಿಟ್ಕೊಳ್ಳಿ, ನಿಮ್ಮ ಪ್ಯಾರೆಂಟ್ಸ್ನ ಇನ್ಕಮ್ಮು ಅಪ್ ಟು 10 lakhs, ಮೀನಿಂಗ್ ಟು ಸೇಲ್ ದ್ಯಾಟ್ ನಾಟ್ ಮೋರ್ ದ್ಯಾನ್ 10 lakhs. 10 lakhsಗಿಂತ ಜಾಸ್ತಿ ಇಲ್ಲದೆ ಇದ್ದರೆ ನಿಮ್ಮ ಕಾಸ್ಟ್ ಸರ್ಟಿಫಿಕೇಟನ್ನು ಸಪ್ರೇಟಾಗಿ ಕೊಡಬೇಕು, ಇನ್ಕಮ್ ಸರ್ಟಿಫಿಕೇಟನ್ನು ಸಪ್ರೇಟಾಗಿ ಕೊಡಬೇಕು. ಈಗ ಕಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟನ್ನು ಕೊಟ್ಟರೆ ನಿಮಗೆ ಏನಾಗುತ್ತೆ ಅಂತ ಕೇಳಿದರೆ, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ನಿಮಗೆ ಕಂಪ್ಲೀಟ್ಲಿ ಫೀಸ್ ರೀಇಂಬರ್ಸ್ಮೆಂಟ್ ಇರುತ್ತೆ. ಅಂದರೆ ಆ್ಯಕ್ಚುಲಿ KEA ಡೈರೆಕ್ಟರ್ ಆಗಿರುವಂಥ ಪ್ರಸನ್ನ ಕುಮಾರ್ ಸರ್ ಹೇಳ್ತಾರೆ, ನೀವು ಫೀಸ್ ಕೊಡೋದೇ ಬೇಡ, ಹೋಗಿ ಕಾಲೇಜಿಗೆ ಅಡ್ಮಿಷನ್ ಆಗಿ ಅಂತ ಹೇಳ್ತಾರೆ. ಬಟ್ ರಿಯಾಲಿಟಿ ಹಾಗೆ ನಡೆಯೋದಿಲ್ಲ. ಎವ್ರಿ ಇಯರ್ ಏನಾಗುತ್ತೆ, ಎಲ್ಲ ಕಾಲೇಜವರು ಫೀಸನ್ನು ತಗೊಳ್ತಾರೆ. ಎಲ್ಲ SC/ST ಕ್ಯಾಂಡಿಡೇಟ್ಸ್ಗಳು ನೆನಪಿಟ್ಕೊಳ್ಳಿ, ನೀವು ವಿದೌಟು ಇಲ್ಲ ನಮಗೆ ಫೀಸ್ ತಗೊಳ್ಳೋದಿಲ್ಲ ಅಂತೆ, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಸ್ಕಾಲರ್ಶಿಪ್ ಬರುತ್ತೆ, ನಾವು ಹೋಗಿ ಡೈರೆಕ್ಟ್ ಅಡ್ಮಿಷನ್ ಆಗೋದಂತ ಹಾಗೆ ಕೈ ಬೀಸ್ಕೊಂಡು ಕಾಲೇಜಿಗೆ ಹೋಗಬೇಡಿ. ಯಾಕಂದರೆ ಎವ್ರಿ ಇಯರ್ ಇವ್ರು ಇದನ್ನೇ ಹೇಳ್ತಾರೆ, ಬಟ್ ಕಾಲೇಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೆಲವೊಂದು ಕಾಲೇಜವರು ಫೀಸನ್ನು ಪೇ ಮಾಡಿಸ್ಕೊಂಡು ಅವ್ರೇನು ಹೇಳ್ತಾರೆ, ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಬರೋ ಸ್ಕಾಲರ್ಶಿಪ್ಪನ್ನು ನೀವೇ ತಗೊಳ್ಳಿ ಅಂತ ಹೇಳ್ತಾರೆ. ಕೆಲವೊಂದು ಕಾಲೇಜಲ್ಲಿ ಸ್ವಲ್ಪ ಫೀಸನ್ನು ತಗೊಳ್ತಾರೆ, 45,000 50,000 ತಗೊಂಡು ಅವ್ರು ಹೇಳ್ತಾರೆ ನಿಮಗೆ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಬರುವಂತಹ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಬರುವಂಥ ಫೀಸನ್ನು ನಮಗೆ ಕೊಡಿ ಅಂತ ಹೇಳ್ತಾರೆ. ಇಟ್ ಡಿಪೆಂಡ್ಸ್ ಆನ್ ಕಾಲೇಜ್. ಓಕೆ, ಸೊ ಅದನ್ನು ನಾನು ಮುಂದೆ ನಮ್ಮ ಕೌನ್ಸಿಲಿಂಗಲ್ಲಿ ನಾನು ಹೇಳ್ತೇನೆ, ನೋ ನೀಡ್ ಟು ವರಿ. ಸೊ ನಿಮಗೆ 10 lakhs ಬಿಲೋ ಇದ್ದರೆ ಕಾಸ್ಟ್ ಸರ್ಟಿಫಿಕೇಟನ್ನು ಕೊಡಬೇಕು, ಇನ್ಕಮ್ ಸರ್ಟಿಫಿಕೇಟನ್ನು ಕಂಪಲ್ಸರಿ ಕೊಡಲೇಬೇಕು, ವೆರಿ ಇಂಪಾರ್ಟೆಂಟ್. ಎರಡನೇದು, ನಿಮ್ಮದು ಇಲ್ಲ ಸರ್ ನಂದು ಇನ್ಕಮ್ ಸರ್ಟಿಫಿಕೇಟ್, ನಾನು SC/ST ಕ್ಯಾಟಗರಿ ಬಿಲಾಂಗ್ ಆಗ್ತೇನೆ, ಬಟ್ ನನ್ನ ಪ್ಯಾರೆಂಟ್ಸ್ನ ಇನ್ಕಮ್ ಮೋರ್ ದ್ಯಾನ್ 10 lakhs ಇದೆ ಅಂತ ಅಂದ್ಕೊಳ್ಳಿ. ನೀವು ಇನ್ಕಮ್ ಸರ್ಟಿಫಿಕೇಟನ್ನು ಕೊಡೋದು ಬೇಡ, ಬಟ್ ಕಾಸ್ಟ್ ಸರ್ಟಿಫಿಕೇಟನ್ನು ಕೊಡಲೇಬೇಕು. ಯಾಕೆ ಕಾಸ್ಟ್ ಸರ್ಟಿಫಿಕೇಟನ್ನು ಕೊಡಲೇಬೇಕು ಅಂತ ಕೇಳಿದರೆ, ಕಾಸ್ಟ್ ಬೇಸ್ಡ್ ರಿಸರ್ವೇಷನ್ ಇದೆ, ತುಂಬ ಹೆಲ್ಪ್ಫುಲ್ ಆಗುತ್ತೆ. ತುಂಬ ಅಂದರೆ ನಿಮಗೆ ಏನು ಹೇಳ್ತಾರೆ, ಈ ಕಾಸ್ಟ್ ಸರ್ಟಿಫಿಕೇಟಿಂದ ನಿಮಗೆ ಒಳ್ಳೆ ಕಾಲೇಜ್ ಸಿಗುತ್ತೆ, ತುಂಬ ಒಳ್ಳೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಯಾರದ್ದು ಇನ್ಕಮ್ ಮೋರ್ ದ್ಯಾನ್ 10 lakhs ಇದೆ, ನೀವು SC/ST ಕ್ಯಾಟಗರಿಗೆ ಬಿಲಾಂಗ್ ಆಗ್ತೀರಾ, ನಿಮ್ಮ ಪ್ಯಾರೆಂಟ್ಸ್ನ ಇನ್ಕಮ್ ಮೋರ್ ದ್ಯಾನ್ 10 lakhs ಇದೆ, ಆವಾಗ ಇನ್ಕಮ್ ಸರ್ಟಿಫಿಕೇಟ್ ಕೊಡೋದು ಬೇಡ, ಕಾಸ್ಟ್ ಸರ್ಟಿಫಿಕೇಟ್ ಕೊಡಿ. ಆವಾಗ ನಿಮಗೆ ಫೀಸ್ ರೀಎಂಬರ್ಸ್ಮೆಂಟ್ ಇರೋದಿಲ್ಲ. ಅಂದರೆ ನಿಮಗೆ KCET ಏನು KEA ಫೀಸ್ ಇದೆಯಲ್ಲ, ಅಪ್ ಟು 1,50,000 1,60,000 ಅದು ಫುಲ್ ಪೇ ಮಾಡಬೇಕಾಗತ್ತೆ. ದರ್ ಇಸ್ ನೋ ಫೀ ರೀಇಂಬರ್ಸ್ಮೆಂಟ್. ಅಂದರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ನಿಮಗೆ ಸ್ಕಾಲರ್ಶಿಪ್ ಇರೋದಿಲ್ಲ. ಓಕೆ, ಬಟ್ ಈ ಕಾಸ್ಟ್ ಸರ್ಟಿಫಿಕೇಟ್ ಯಾಕೆ ಹೇಳಿ, ನಿಮಗೆ ಇದ್ರ ಬೇಸಿಸ್ ಮೇಲೆ ನಿಮ್ಗೊಂದು ಒಳ್ಳೆ ಕಾಲೇಜು ಅಲಾಟ್ ಆಗ್ಬೋದು, ಆಗುತ್ತೆ, 100% ಆಗುತ್ತೆ. ಓಕೆ, ಇದು SC/ST ಕ್ಯಾಂಡಿಡೇಟ್ಸ್ಗಳಿಗೆ ಇದು ಗೊತ್ತಾಯ್ತಲ್ಲ. ಕಾಸ್ಟ್ ಸರ್ಟಿಫಿಕೇಟೇ ಬೇರೆ, ಇನ್ಕಮ್ ಸರ್ಟಿಫಿಕೇಟೇ ಬೇರೆ, ಎರಡನ್ನೂ ಸಪ್ರೇಟಾಗಿ ತೆಗೆದಿಟ್ಕೊಳ್ಳಿ. ಎರಡನೇದು, OBC ಕ್ಯಾಟಗರಿಯವರಿಗೆ, ಯಾರು ಅದರ್ ಬ್ಯಾಕ್ವರ್ಡ್ ಕಾಸ್ಟಿಗೆ ಬಿಲಾಂಗ್ ಆಗ್ತಿರೋ ನೋಡಿ, 2A 2B 3A 3B, ಇವರಿಗೆಲ್ಲ ನಾನು ಹೇಳ್ತಾ ಇರೋದು, ದಯವಿಟ್ಟು ನಿಮಗೆ ಇನ್ಕಮ್ ಮತ್ತು ಕಾಸ್ಟ್ ಸರ್ಟಿಫಿಕೇಟ್ ಒಂದೇ ಸರ್ಟಿಫಿಕೇಟಲ್ಲಿ ಇರುತ್ತೆ, ಒಂದೇ RD ನಂಬರ್ ಇರುತ್ತೆ. ಇವರಿಗೆ SC/ST ಕ್ಯಾಂಡಿಡೇಟ್ಸ್ಗಳಿಗೆ ಇನ್ಕಮ್ ಸರ್ಟಿಫಿಕೇಟ್ ಬೇರೆ, ಕಾಸ್ಟ್ ಸರ್ಟಿಫಿಕೇಟ್ ಬೇರೆ, ಆವಾಗ ಅವರಿಗೆ 2 RD ನಂಬರ್ ಬರುತ್ತೆ. ಬಟ್
ಬಟ್ OBC ಕ್ಯಾಟಗರಿ ಅವರಿಗೆ ಒಂದೇ ಸರ್ಟಿಫಿಕೇಟಲ್ಲಿ ಇನ್ಕಮ್ ಮತ್ತು ಕಾಸ್ಟ್ ಬರುತ್ತೆ. ದೇರ್ ಇಸ್ ನೋ ಓನ್ಲಿ ಒನ್ RD ನಂಬರ್. ಅದಕ್ಕೆ ಎಲ್ಲ OBC ಕ್ಯಾಂಡಿಡೇಟ್ಸ್ಗಳು ನಿಮ್ಮ ಇನ್ಕಮ್ ಮತ್ತು ಕಾಸ್ಟ್ ಸರ್ಟಿಫಿಕೇಟನ್ನು ಸಬ್ಮಿಟ್ ಮಾಡಿ. ನಿಮಗೂ ಕೂಡ ಆನ್ ದ ಬೇಸಿಸ್ ಆಫ್ ರಿಸರ್ವೇಷನ್ ಇದೆ, ಅಂದರೆ ಈ ನಿಮ್ಮ ಕಾಸ್ಟ್ ಬೇಸಿಸ್ ಮೇಲೆ ನಿಮಗೆ ರಿಸರ್ವೇಷನ್ ಇದೆ OBC ಕ್ಯಾಟಗರಿ ಸ್ಟೂಡೆಂಟ್ಸ್ಗಳಿಗೆ. ಅದಾದ ನಂತರ ನೆಕ್ಸ್ಟ್ ಹೇಳ್ತಾ ಇರೋದು ಇವರಿಗೆ ಕ್ಯಾಟಗರಿ 1 ಅವರಿಗೆ. ಕ್ಯಾಟಗರಿ 1 ಸ್ಟೂಡೆಂಟ್ಸ್ ಇಲ್ಲ, ಅದಕ್ಕಿಂತ ಮುಂಚೆ ಜನರಲ್ ಮೆರಿಟ್ ಅವರಿಗೆ ಹೇಳ್ಕೊಳ್ತೇನೆ. ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ಗಳಿಗೆ ನಿಮಗೂ ಕೂಡ ವೆರಿ ಇಂಪಾರ್ಟೆಂಟು, ಯಾವ ಜನರಲ್ ಮೆರಿಟ್ಸ್ ಕ್ಯಾಟಗರಿ ಸ್ಟೂಡೆಂಟ್ಸ್ಗಳಿದ್ದೀರಾ, ನಿಮ್ಮ ಪ್ಯಾರೆಂಟ್ಸ್ನ ಆ್ಯನ್ಯುವಲ್ ಇನ್ಕಮ್ಮು ಲೆಸ್ ದ್ಯಾನ್ 8 lakhs ಇದ್ದರೆ, ನಿಮ್ಮ ಪ್ಯಾರೆಂಟ್ಸ್ನ ಆ್ಯನ್ಯುವಲ್ ಇನ್ಕಮ್ ಲೆಸ್ ದ್ಯಾನ್ 8 lakhs ಇದ್ದರೆ ದಯವಿಟ್ಟು ಇನ್ಕಮ್ ಸರ್ಟಿಫಿಕೇಟನ್ನು ತಗೊಳ್ಳಿ. ಯಾಕೆ ಕೇಳಿದರೆ ಇಲ್ಲಿ SNQ ಕೋಟಾವನ್ನು ನೀವು ಕ್ಲೈಮ್ ಮಾಡ್ಬೋದು ಇರ್ರೆಸ್ಪೆಕ್ಟಿವ್ ಆಫ್ ಯುವರ್ ಕಾಸ್ಟ್. ನಿಮ್ಮ ಕಾಸ್ಟ್ ಯಾವುದೇ ಆಗಿರಲಿ, ನೀವು ಯಾವುದೇ ಕ್ಯಾಟಗರಿಗೆ ಬಿಲಾಂಗ್ ಆಗಿರಿ, ಇಟ್ ಡಸಂಟ್ ಮ್ಯಾಟರ್ಸ್. ನೀವು ಜನರಲ್ ಮೆರಿಟ್ ಆಗಿದ್ದರೂ ಕೂಡ ನಿಮ್ಮ ಪ್ಯಾರೆಂಟ್ಸ್ನ ಇನ್ಕಮ್ ಲೆಸ್ ದ್ಯಾನ್ 8 lakhs ಆಗಿದ್ದರೆ ನೀವು SNQ ಕೋಟಾವನ್ನು ಕ್ಲೈಮ್ ಮಾಡ್ಬೋದು. ಇದೇನು ಸರ್ SNQ ಕೋಟಾ ಅಂದರೆ, ಇದು ನಿಮಗೆ ಫೀಸ್ ಅಂದರೆ ಕಡಿಮೆ ಇರುತ್ತೆ. ಫೀಸ್ ಕಡಿಮೆ ಅಂತ ಹೇಳಿದ್ರೆ ಅಪ್ ಟು 40,000 ಪರ್ ಇಯರ್ ಫೀಸ್ 40,000 ಇರುತ್ತೆ. ಸೊ ಇದ್ರ ರಿಲೇಟೆಡ್ ಒಂದು SNQ ಕೋಟಾ ರಿಲೇಟೆಡ್ ಒಂದು ನಾನು ಸಪ್ರೇಟ್ ವೀಡಿಯೋನ ಅಪ್ಲೋಡ್ ಮಾಡ್ತೇನೆ. ಸೊ ನಿಮಗೆ ಪರ್ ಇಯರ್ ಫೀಸ್ 40,000 ಆಗುತ್ತೆ. ಇಟ್ ಡಿಪೆಂಡ್ಸ್ ಆನ್ ಯುವರ್ ಕ್ಯಾಟಗರಿ, ಡಿಪೆಂಡ್ಸ್ ಆನ್ ಯುವರ್ ರ್ಯಾಂಕ್, ಡಿಪೆಂಡ್ಸ್ ಆನ್ ದಿ ಕಾಲೇಜ್, ಡಿಪೆಂಡ್ಸ್ ಆನ್ ಯುವರ್ ರ್ಯಾಂಕ್ ಆಲ್ಸೋ. ಆಲ್ರೆಡಿ ಹೇಳಿದ್ದೇನಲ್ಲ, ನಿಮ್ಮ ಮೇಯ್ನ್ಲಿ ಡಿಪೆಂಡ್ ಆಗಿರೋದು ರ್ಯಾಂಕ್ ಮೇಲೆ ಮತ್ತು ನಿಮಗೆ ಸಿಗೋ ಕಾಲೇಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದ್ರ ಬಗ್ಗೆ ನಾನು ಸಪ್ರೇಟ್ ವೀಡಿಯೋನ ಮಾಡ್ತೇನೆ. ಸೊ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ಗಳ ಪೇರೆಂಟ್ಸ್ಗಳ ಇನ್ಕಮ್ ಲೆಸ್ ದ್ಯಾನ್ 8 lakhs ಇದ್ದರೆ ದಯವಿಟ್ಟು ಇನ್ಕಮ್ ಸರ್ಟಿಫಿಕೇಟನ್ನು ಮಾಡಿ. ತಹಶೀಲ್ದಾರರಿಂದ ಇನ್ಕಮ್ ಸರ್ಟಿಫಿಕೇಟ್ಗೆ ನಿಮ್ದು ಏನು ಹೇಳ್ತಾರೆ, ತಹಶೀಲ್ದಾರರಿಂದ ಇದು ತೊಗೊಂಡು ಬರಬೇಕು. ನೀವು ಏನು ಸಿಗ್ನೇಚರ್ ಹಾಕ್ಕೊಂಡು ಬರಬೇಕು. ನಾಟ್ ಫಾರ್ ದಿಸ್ ಒನ್, ತಹಶೀಲ್ದಾರರಿಂದ ಸಿಗ್ನೇಚರ್ ಆಗಿರೋದು NCLC, ನಾಟ್ ಫಾರ್ ಇನ್ಕಮ್ ಸರ್ಟಿಫಿಕೇಟ್. ಇನ್ಕಮ್ ಸರ್ಟಿಫಿಕೇಟ್ ನಿಮ್ಗೆ ಸಿಗುತ್ತೆ ನೋಡಿ, ಹೋಗಿ ನೆಮ್ಮದಿ ಕೇಂದ್ರಕ್ಕೆ ಹೋದರೆ ನಿಮಗೆ ಇನ್ಕಮ್ ಸರ್ಟಿಫಿಕೇಟ್ ಸಿಗುತ್ತೆ. ಆ್ಯಂಡ್ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಗಳು ಯಾರ್ಯಾರು ರೂರಲಲ್ಲಿ ಸ್ಟಡಿ ಮಾಡಿದ್ದೀರಾ 10 years ರೂರಲಲ್ಲಿ ಸ್ಟಡಿ ಮಾಡಿದ್ದಿದ್ರೆ ರೂರಲ್ ಸರ್ಟಿಫಿಕೇಟನ್ನು ಕ್ಲೈಮ್ ಮಾಡಬೇಕು ಅಂತಿದ್ರೆ ನಿಮಗೆ ನಾನ್ ಕ್ರೀಮಿ ಲೇಯರ್ ಸರ್ಟಿಫಿಕೇಟನ್ನು ಕಂಪಲ್ಸರಿ ಸಬ್ಮಿಟ್ ಮಾಡಲೇಬೇಕು. ಇದಕ್ಕೆ ತಹಶೀಲ್ದಾರರ ಸಿಗ್ನೇಚರ್ ಬೇಕು. ಓಕೆ, ಫಾರ್ NCLC ಸರ್ಟಿಫಿಕೇಟ್ಗೆ ತಹಶೀಲ್ದಾರರ ಸಿಗ್ನೇಚರ್ ಬೇಕು. ಓಕೆ, ಸೊ ದೋಸ್ ಹೂ ಆರ್ ಹ್ಯಾವಿಂಗ್ ಲೆಸ್ ದ್ಯಾನ್ 8 lakhs, ಸೊ ಇನ್ಕಮ್ ಸರ್ಟಿಫಿಕೇಟ್ ನಿಮಗೆ ನೆಮ್ಮದಿ ಕೇಂದ್ರದಲ್ಲಿ ಸಿಗುತ್ತೆ, ದಯವಿಟ್ಟು ತೊಗೊಂಡು ಬನ್ನಿ. ಜನರಲ್ ಮೆರಿಟ್ ಕ್ಯಾಂಡಿಡೇಟ್ ಇನ್ ಕೇಸ್ ನೀವು ರೂರಲಲ್ಲಿ 10 years ಓದಿದ್ದಿದ್ರೆ ರೂರಲ್ ಕ್ಲೈಮ್ ಆಗಬೇಕಂದ್ರೆ ಕಂಪಲ್ಸರಿ NCLC ಬೇಕೇ ಬೇಕು. ಇನ್ನು ಕ್ಯಾಟಗರಿ 1 ಸ್ಟೂಡೆಂಟ್ಸ್ಗಳಿಗೆ ನಿಮ್ಮ ಪ್ಯಾರೆಂಟ್ಸ್ ಇದು ಆ್ಯನ್ಯುವಲ್ ಇನ್ಕಮ್ ಅಪ್ ಟು 2.5 lakhs ಅಥವಾ ಲೆಸ್ ದ್ಯಾನ್ 2.5 lakhs ಇದ್ದರೆ ನಿಮಗೂ ಕೂಡ ಫೀಸ್ ಕಡಿಮೆ ಆಗುತ್ತೆ. ಹತ್ರ 40,000 to 45,000 ಫೀಸ್ಗಳು ಕಡಿಮೆ ಆಗುತ್ತೆ, ಅಂದರೆ ಟೋಟಲ್ ಓವರಾಲ್ ಆಗಿ. ಓಕೆ, ಸೊ ಅವರು ಕೂಡ ನಿಮ್ಮ ಇನ್ಕಮ್ ಸರ್ಟಿಫಿಕೇಟನ್ನು ಕೊಡಲೇಬೇಕು ಕ್ಯಾಟಗರಿ 1 ಸ್ಟೂಡೆಂಟ್ಸ್ಗಳು. ಓಕೆ, ಇದು ಬಿಟ್ಟರೆ ಅವ್ರು ಹೇಳಿದ್ದು ಸ್ಪೆಷಲ್ ಕ್ಯಾಟಗರಿ ಸ್ಟೂಡೆಂಟ್ಸ್ಗಳಿಗೆ, ಅಂದರೆ ಸ್ಪೋರ್ಟ್ಸು, NCCನೋ, ಡಿಫೆನ್ಸು, ಡಿಫೆನ್ಸು, ಇವರೆಲ್ಲರೂ ಕೂಡ ಸ್ಪೋರ್ಟ್ಸ್ ನೀವು ಕಾಲೇಜ್ ಲೆವೆಲಲ್ಲಿ ಓದಿದ್ದಾಗೋದಿಲ್ಲ, ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಆಗೋದಿಲ್ಲ, ಅದಕ್ಕೂ ಕೂಡ ಪಾಯಿಂಟ್ ಅಂತ ಕೊಡ್ತಾರೆ. ಸ್ಟೇಟ್ ಲೆವೆಲ್ಲು, ನ್ಯಾಷನಲ್ ಲೆವೆಲ್ಲು, ಇಂಟರ್ನ್ಯಾಷನಲ್ ಲೆವೆಲ್ಲು, ಇಂಥದ್ದನ್ನು ಜಾಸ್ತಿ ಕನ್ಸಿಡ್ರೇಷನ್ ತಗೊಳ್ತಾರೆ. ಸುಮ್ಮನೆ ಮತ್ತೆ ನಾನು ಕಾಲೇಜ್ ಲೆವೆಲಲ್ಲಿ ಇದು ಮಾಡಿದ್ದೇನೆ, ಪಾರ್ಟಿಸಿಪೇಟ್ ಮಾಡಿದ್ದೇನೆ ಅಂತ ಹೋಗಿ ಸ್ಪೋರ್ಟ್ಸನ್ನು ಕ್ಲೈಮ್ ಮಾಡೋದಲ್ಲ. ಯಾಕಂದರೆ ನಿಮಗೆಲ್ಲ ಇದೆಲ್ಲಿರುತ್ತೆ, NCC, ಸ್ಪೋರ್ಟ್ಸ್, ಡಿಫೆನ್ಸ್, ಡಿಫೆನ್ಸು, ಇವರಿಗೆಲ್ಲ ವೆರಿಫಿಕೇಷನ್ ಎಲ್ಲಿರುತ್ತೆ ಕೇಳಿದರೆ KE ಆಫೀಸಲ್ಲಿರುತ್ತೆ. ಅವ್ರು ಹೇಳ್ತಾರೆ, ಒಂದು ದಿನ ಕೊಡ್ತಾರೆ, ಅಲ್ಲಿ ಹೋಗಿ ಮಾಡಬೇಕು. ಅಲ್ಲಿ ಹೋದ್ಮೇಲೆ ನೀವು ಮತ್ತೆ ಸರ್ ಅದಿರಲಿಲ್ಲ ಇದಿರಲಿಲ್ಲ ಅಂತ ಹೇಳಬೇಡಿ. ಮತ್ತು ಸ್ಪೆಷಲಿ ಡಿಸೇಬಲ್ಡ್ ಅಥವಾ ಡಿಫ್ರೆಂಟ್ಲಿ ಏಬಲ್ಡ್ ಸ್ಟೂಡೆಂಟ್ಸ್ಗಳಿಗೆ ನಿಮ್ಮದು ಈಗ ನೀವೀಗ ಹ್ಯಾಂಡಿಕ್ಯಾಪ್ ಅಂತ ಹಾಕಿರ್ತೀರ ಅಥವಾ ನೀವು ಸ್ಪೆಷಲಿ ಏಬಲ್ಡ್, ಡಿಫ್ರೆಂಟ್ಲಿ ಏಬಲ್ಡ್ ಅಂತ ಹಾಕಿರ್ತೀರ, ನಿಮ್ಮದು ಫಿಸಿಕಲ್ ಚೆಕಪ್ ಆಗುತ್ತೆ. ಅಂದರೆ ನಿಮ್ಮದು ಅವರು KE ಆಫೀಸಿಗೆ ನಿಮ್ಮನ್ನು ಕರೀತಾರೆ, ಅಲ್ಲಿ ಡಾಕ್ಟರ್ಸ್ಗಳು ಇರ್ತಾರೆ, ಅವರೆಲ್ಲ ನಿಮ್ಮ ಮೆಡಿಕಲ್ ಚೆಕಪ್ಪನ್ನು ಮಾಡಿ ಇಂತಿಷ್ಟು ಪರ್ಸೆಂಟೇಜ್ ಆಫ್ ಮೆಡಿಕಲ್ ಡಿಸೆಬಿಲಿಟಿ ಇರಲೇಬೇಕು, ಆವಾಗ ಮಾತ್ರ ನಿಮಗೆ ಕ್ಲೈಮ್ ಆಗುತ್ತೆ. ಫೇಕ್ ಸರ್ಟಿಫಿಕೇಟ್ ಮಾಡಲಿಕ್ಕೆ ಹೋಗಬೇಡಿ. ಪ್ರತಿಯೊಬ್ಬರಿಗೂ ಹೇಳ್ತಾ ಇರೋದು, ಈಗ ಸ್ಪೆಷಲ್ ಕ್ಯಾಟಗರಿ ಇರ್ಬೋದು, ಯಾಕಂದರೆ ಇದು ಎನಿವೆ ಡಿಫ್ರೆಂಟ್ಲಿ ಏಬಲ್ಡಿಗೆ ಅಲ್ಲಿ ನಿಮಗೆ KE ಆಫೀಸಲ್ಲೇ ಇರುತ್ತೆ. ಅದು ಬಿಟ್ಟು ನಿಮ್ಮ ಲಿಂಗ್ವಿಸ್ಟಿಕ್ ಮೈನಾರಿಟಿ ಇರ್ಬೋದು, ಇದನ್ನು ನಾನು ಇದು ಮಾಡ್ತೇನೆ, ಏನು ಫೇಕ್ ಸರ್ಟಿಫಿಕೇಟ್ ಮಾಡಿ ಕೊಡ್ತೇನೆ ಅಂತ ಹೇಳಿದ್ದಾರೆ, ಅದನ್ನು ಮಾಡಬೇಡಿ. ಈವನ್ ಇನ್ಕಮ್ ಸರ್ಟಿಫಿಕೇಟ್ ಕೂಡ ಹಾಗೆ, ಮೋರ್ ದ್ಯಾನ್ 10 lakhs ಇದ್ದರೆ, ಮೋರ್ ದ್ಯಾನ್ 8 lakhs ಇದ್ದರೆ ದಯವಿಟ್ಟು ಇನ್ಕಮ್ ಸರ್ಟಿಫಿಕೇಟನ್ನು 2 lakhs 3 lakhs ಅಂತ ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ಇನ್ ಕೇಸ್ ಮುಂದೆ ಅದು ವೆರಿಫೈ ಆದರೆ, ಈಗ ಎಲ್ಲದೂ ಕೂಡ ಒಂದಕ್ಕೊಂದು ಇಂಟರ್ ಕನೆಕ್ಟೆಡ್ ಇದೆ, ನಿಮ್ಮ ಪ್ಯಾನ್ ಕಾರ್ಡ್ ಎಲ್ಲದಕ್ಕೂ ಇಂಟರ್ ಕನೆಕ್ಟೆಡ್ ಇದೆ, ಆವಾಗ ಮುಂದೆ ಮತ್ತೆ ಪ್ರಾಬ್ಲಮ್ ಆಗಬಾರ್ದು. ಅದಕ್ಕೋಸ್ಕರ ಫೇಕ್ ಸರ್ಟಿಫಿಕೇಟ್ ಮಾಡಲಿಕ್ಕೆ ಹೋಗಬೇಡಿ. ಯಾರೇ ಮಾಡಿ ಕೊಡ್ತೆ ಅಂತ ಹೇಳಿದ್ರು ನೀವು ಹೋಗಬೇಡಿ, ಆಯಿತಾ? ಅದು ಬಿಟ್ಟರೆ ಇನ್ನು ಕನ್ನಡ ಮೀಡಿಯಮ್, ರೂರಲ್, ಲಿಂಗ್ವಿಸ್ಟಿಕ್ ಮೈನಾರಿಟಿ, ಇವು 3 ಸರ್ಟಿಫಿಕೇಟನ್ನು ಸ್ಪೆಷಲ್ ಇದನ್ನು ಯಾರು ಕ್ಲೈಮ್ ಮಾಡ್ತೀರಾ ನೀವು ಹೋಗಿ ಕಾಲೇಜಲ್ಲೇ ವೆರಿಫೈ ಮಾಡಲೇಬೇಕು. ವೆರಿ ವೆರಿ ಇಂಪಾರ್ಟೆಂಟ್, ಕಾಲೇಜಲ್ಲೇ ವೆರಿಫೈ ಮಾಡಬೇಕು. ನೀವು ಇಲ್ಲಿ ಅಪ್ಲೋಡ್ ಮಾಡಿಕೊಂಡು ಕ್ಲೈಮ್ ಆಗಿದೆ ಅಂತ ಹೇಳ್ಕೊಂಡು ಕಾಲೇಜಿಗೆ ಹೋಗಿ ವೆರಿಫೈ ಮಾಡದೇ ಇದ್ದರೆ ಯು ಆರ್ ನಾಟ್ ಎಲಿಜಿಬಲ್ ಫಾರ್ ದಿಸ್ ಸ್ಪೆಷಲ್
ರಿಸರ್ವೇಷನ್. ಕನ್ನಡ ಮೀಡಿಯಮಿಂದ ರೂರಲಿಂದ ಒಂದು ಒಳ್ಳೆ ಕಾಲೇಜ್ ಸಿಗುತ್ತೆ ನಿಮಗೆ, 100% ಸಿಗುತ್ತೆ. ಕಟ್ ಆಫ್ ರ್ಯಾಂಕ್ ತುಂಬ ವೇರಿಯೇಷನ್ ಆಗುತ್ತೆ. ನೀವು 2A ಕ್ಯಾಟಗರಿ ಇದ್ದು 2A ಕ್ಯಾಟಗರಿಗೂ ಅಂದರೆ 2A ಜನರಲ್ ಕ್ಯಾಟಗರಿ ಅಂದರೆ ಬೇರೆ ಸ್ಪೆಷಲ್ ರಿಸರ್ವೇಷನ್ ಇಲ್ಲ. ಅದೇ 2A ಕನ್ನಡ ಮೀಡಿಯಮ್ ಇದ್ದರೆ ಕಟ್ ಆಫ್ ರ್ಯಾಂಕ್ ತುಂಬ ವೇರಿ ಆಗುತ್ತೆ, ಒಳ್ಳೆ ಕಾಲೇಜ್ ಸಿಗೋ ಚಾನ್ಸಸ್ ಇದೆ. ಅದಕ್ಕೋಸ್ಕರ ಯಾರ್ಯಾರು ಕನ್ನಡ ಮೀಡಿಯಮ್ ರೂರಲ್ ಲಿಂಗ್ವಿಸ್ಟಿಕ್ಕನ್ನು ಇದು ಮಾಡ್ತಾ ಇದ್ದೀರಾ, ದಯವಿಟ್ಟು ಕಾಲೇಜಿಗೆ ಹೋಗಿ ನೀವು ವೆರಿಫೈ ಮಾಡಲೇಬೇಕು, ಇಲ್ಲದೇ ಇದ್ದರೆ ಆಗೋದಿಲ್ಲ. ನೆಕ್ಸ್ಟು ಯಾರ್ಯಾರು ರಿಲೀಜಿಯಸ್, ಕಾಸ್ಟ್, ಇನ್ಕಮ್, 371J, ಸ್ಟಡಿ ಸರ್ಟಿಫಿಕೇಟ್ ಇದೆಲ್ಲದೂ ಆನ್ಲೈನಲ್ಲೇ ಫೆಚ್ ಆಗುತ್ತೆ. ನೀವು ಕಾಲೇಜಿಗೆ ಹೋಗಿ ವೆರಿಫೈ ಮಾಡಬೇಕಂತಿಲ್ಲ. ಇನ್ನು ಕೇಸ್ ಇದರಲ್ಲಿ ಪ್ರಾಬ್ಲಮ್ ಆಗ್ತಾ ಇದ್ದರೆ ನೋಡಿ, ಅಂದರೆ ಟ್ರೈ ಮಾಡ್ತಾಯಿರಿ, ಎಡಿಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾಯಿರಿ, ಆಗಲೇ ಇಲ್ಲ ಅಂತ ಆದರೆ ಬೇಕಾದರೆ ಕಾಲೇಜಿಗೆ ಒನ್ ಟೈಮ್ ಹೋಗಿ ವೆರಿಫೈ ಮಾಡ್ಬೋದು. ಇದಿಷ್ಟು ರಿಲಿಜಿಯಸ್, ಕಾಸ್ಟ್, ಇನ್ಕಮ್, 371 ಸ್ಟಡಿ ಇದೆಲ್ಲ ಆನ್ಲೈನಲ್ಲಿ ಫೆಚ್ ಆಗುತ್ತೆ. ಯಾರು ಕಾಲೇಜಿಗೆ ಹೋಗಿ ವೆರಿಫೈ ಮಾಡಬೇಕು, ಕನ್ನಡ ಮೀಡಿಯಮ್ ರೂರಲ್ ಲಿಂಗ್ವಿಸ್ಟಿಕ್. ಇನ್ ಕೇಸ್ ಇದನ್ನು ನೀವು ಮಾಡಿ ಟ್ರೈ ಮಾಡಿ ಕೂಡ ಆಗದೇ ಇದ್ದರೆ ಹೋಗಿ ಕಾಲೇಜಿಗೆ ಹೋಗಿ ಒನ್ ಟೈಮ್ ನಿಮ್ಮ ಈಗ PUCನ ಎಲ್ಲಿ ಓದ್ತಾ ಇದ್ದೀರೋ ಆ ಕಾಲೇಜಲ್ಲಿ ಹೇಳ್ತಾ ಇರೋದು, ಓಕೆ, ಆ ಕಾಲೇಜಲ್ಲಿ ಪ್ರಿನ್ಸಿಪಲಿಗೆ ಒಂದು ಲಾಗಿನ್ ಕೊಟ್ಟಿರ್ತಾರೆ, ಆ ಲಾಗಿನಿಂದ ಅವ್ರು ಮಾಡ್ತಾರೆ. ಇಲ್ಲದೇ ಇದ್ದರೆ ನಿಯರ್ ಬೈಯಲ್ಲಿ ಯಾವುದಾದ್ರೂ ಗೌರ್ಮೆಂಟ್ ಕಾಲೇಜಿಗೆ ಹೋಗ್ಬೋದು. ಆಯಿತಾ? ಸೊ ಇದಿಷ್ಟು ಗೊತ್ತಾಯಿತು ಅಂತ ಅಂದ್ಕೊಳ್ತಾರೆ. ಈಗ ಯಾರ್ಯಾರು ಈ ಕನ್ನಡ ಮೀಡಿಯಮ್ ರೂರಲ್ ಲಿಂಗ್ವಿಸ್ಟಿಕ್ ಸರ್ಟಿಫಿಕೇಟನ್ನು ಹಾಕಿರ್ತೀರ, ನಿಮಗೆ ಜಸ್ಟ್ ಏನು ಹೇಳ್ತಾರೆ ಕ್ಲೈಮ್ಸ್ ಸರ್ಟಿಫಿಕೇಟ್ ಅಂತ ಕೊಟ್ಟಿರ್ತಾರೆ. ನಿಮಗೆ ಅಪ್ಲಿಕೇಶನ್ ಇದು ಮಾಡಲಿಕ್ಕೆ ಆಗೋದಿಲ್ಲ, ಡೌನ್ಲೋಡ್ ಮಾಡಲಿಕ್ಕೆ ಆಗೋದಿಲ್ಲ. ಅದರ್ಸ್ ಕ್ಯಾನ್ ಡೌನ್ಲೋಡ್ ದ ಅಪ್ಲಿಕೇಶನ್. ಓಕೆ, ಸೊ ಇವರೆಲ್ಲರೂ ಕಾಲೇಜಿಗೆ ಹೋಗಿ ವೆರಿಫೈ ಮಾಡಿ ಆದಮೇಲೆ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಬೋದು. ಇದು ಬಿಟ್ಟು ಕ್ಲಾಸ್ ಬಿ ಇಂದ ಅದರ್ ಕ್ಲಾಸಸಲ್ಲಿ ಇದ್ದೀರ ನೋಡಿ, ಡಿಫೆನ್ಸ್, ಎಕ್ಸ್ ಡಿಫೆನ್ಸ್, ಸ್ಪೋರ್ಟ್ಸ್ ಇವರಿರ್ಬೋದು, ಡಿಫ್ರೆಂಟ್ಲಿ ಏಬಲ್ಡ್ ಇರ್ಬೋದು, ಇವರಿಗೆಲ್ಲ ಎಲ್ಲಿ ವೆರಿಫಿಕೇಷನ್ ಇರುತ್ತೆ, KE ಆಫೀಸಲ್ಲಿ ವೆರಿಫಿಕೇಷನ್ ಇರುತ್ತೆ. ಗೊತ್ತಾಯ್ತಾ? ಇದೆಲ್ಲ ನೆನಪಿಟ್ಕೊಳ್ಳಿ. ಇದಿಷ್ಟು ವಿಷಯದ ಬಗ್ಗೆ ಅವರು ಹೇಳಿದ್ದಾರೆ. ಓಕೆ, ಸೊ ಅಟ್ ಎನಿ ಕಾಸ್ಟ್ ಯಾರೋ ಥರ್ಡ್ ಪಾರ್ಟಿ ಬಂದು ನಾನು ನಿಮಗೆ ಕಾಲೇಜನ್ನು ಮಾಡಿಕೊಡ್ತೇವೆ, CET ಫೀಸಲ್ಲಿ ಕಾಲೇಜ್ ಮಾಡಿಕೊಡ್ತೇವೆ, ತುಂಬ ಕಡಿಮೆ ಫೀಸಲ್ಲಿ RV ಕಾಲೇಜಲ್ಲಿ ನಾನು ನಿಮಗೆ ವರ್ಷಕ್ಕೆ 2 lakhs ಮಾಡಿಕೊಡ್ತೇನೆ ಅಂತೆಲ್ಲ ಬಂದು ನಿಮ್ಗೆ ಇದು ಹೇಳಿದರೆ ದಯವಿಟ್ಟು ತೊಗೊಳ್ಬೇಡಿ. RV ಕಾಲೇಜಲ್ಲಿ ಮ್ಯಾನೇಜ್ಮೆಂಟ್ ಸೀಟು 4 ವರ್ಷಕ್ಕೆ 70 ಲಕ್ಷ. ಇದು ಲಾಸ್ಟ್ ಇಯರ್ ಇದು ಫಾರ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್ ಮೋರ್ ದ್ಯಾನ್ 60 lakhs. ದಟ್ ಈಸ್ ಮಿನಿಮಮ್. ಯಾರಾದರೂ ನಿಮಗೆ RV ಕಾಲೇಜಲ್ಲಿ ಮಾಡ್ತೇನೆ, BMSCಯಲ್ಲಿ ಮಾಡ್ತೇನೆ, BMSCಯಲ್ಲೂ ಕೂಡ ಮಿನಿಮಮ್ 40 lakhs ಫಾರ್ ಕಂಪ್ಯೂಟರ್ ಸೈನ್ಸ್. PESCಗೆ ಫಾರ್ ಕಂಪ್ಯೂಟರ್ ಸೈನ್ಸ್ ಫಾರ್ 4 years ಇಟ್ ಈಸ್ ಮೋರ್ ದ್ಯಾನ್ 60 lakhs. ಸುಮ್ಮನೆ ಯಾರೋ ಬಂದ್ಕೊಂಡು ನಿಮಗೆ PESಲ್ಲಿ ಮಾಡಿಕೊಡ್ತೇನೆ, BMSCಯಲ್ಲಿ ಮಾಡಿಕೊಡ್ತೇನೆ ಅಂತ ಹೇಳಿದರೆ ದಯವಿಟ್ಟು ಹಣವನ್ನು ಪೇ ಮಾಡಲಿಕ್ಕೆ ಹೋಗಬೇಡಿ. ನನಗೆ ಕರ್ನಾಟಕದ ಎಲ್ಲ ಇಂಜಿನಿಯರಿಂಗ್ ಕಾಲೇಜಿದು ಮ್ಯಾನೇಜ್ಮೆಂಟ್ ಫೀಸ್ ಎಷ್ಟು ಇದೆ ಅಂತ ನನಗೆ ಗೊತ್ತಿದೆ, ಯಾಕಂದರೆ ಎಲ್ಲ ಕಾಲೇಜಿಗೂ ನಾನು ವಿಸಿಟ್ ಮಾಡಿದ್ದೇನೆ. ಸೊ ದಯವಿಟ್ಟು ಯಾರೋ ಬಂದ್ಕೊಂಡು ಥರ್ಡ್ ಪಾರ್ಟಿ ಬಂದ್ಕೊಂಡು ಈಗ 1 lakh ಹಾಕಿ ನಿಮ್ಗೆ RVಯಲ್ಲಿ ಇಷ್ಟಕ್ಕೆ ಸೀಟ್ ಮಾಡಿಕೊಡ್ತೇನೆ ದಯವಿಟ್ಟು ಹಾಕಬೇಡಿ. ಓಕೆ, ಸೊ ಇದಿಷ್ಟು ವಿಷಯಗಳು, ಇದಿಷ್ಟು ಇವ್ರು ಹೇಳಿದ್ದು. ಓಕೆ, ಎಲ್ಲರೂ ಕೂಡ ಜಾಗ್ರತೆಯಿಂದ ಮಾಡಿ. ನಿಮಗೆ ಎಡಿಟಿಂಗ್ ಆಪ್ಷನ್ ಇದೆ. ನೀವು ಆ್ಯಸ್ ಲಾಂಗ್ ಆ್ಯಸ್ ಕಾಲೇಜಿಗೆ ಹೋಗಿ ವೆರಿಫೈ ಮಾಡಿ ಆದಮೇಲೆ, ಕ್ಲೈಮ್ ಮಾಡಿ ವೆರಿಫೈ ಮಾಡಿ ಆದಮೇಲೆ ಒನ್ಸ್ ಆಫ್ಟರ್ ನೀವು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿದರೆ ಅಲ್ಲಿಗೆ ಎಂಡ್. ನೀವು ಇನ್ನೇನೂ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಇನ್ನು ಬಿಟ್ವೀನ್ ನೀವು ಕಾಲೇಜಿಗೆ ಹೋಗಿ ವೆರಿಫೈ ಮಾಡಲಿಲ್ಲ ಬಟ್ ಕ್ಲೈಮ್ ಮಾಡಿದರೆ ಇನ್ನೂ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳಿದರೆ ಎಷ್ಟು ಟೈಮ್ ಕೂಡ ನೀವು ಎಡಿಟ್ ಮಾಡ್ಬೋದು. ಓಕೆ, ಇನ್ನೂ ಕೂಡ ನಿಮಗೆ 15 to 20 days ಟೈಮ್ ಇದೆ, 15-17 days ಟೈಮ್ ಇದೆ, ಅರೌಂಡ್ 15 to 20 days. ಓಕೆ, ದಯವಿಟ್ಟು ಯಾರ್ಯಾರು ಮಾಡಲಿಲ್ಲ, ವೆರಿಫೈ ಆಗ್ತಾ ಇಲ್ಲ, ದಯವಿಟ್ಟು ಟೆನ್ಷನ್ ತೊಗೊಳ್ಬೇಡಿ. ಎಷ್ಟು ಟೈಮ್ ಕೂಡ ನೀವು ಎಡಿಟ್ ಮಾಡ್ಬೋದು, ಸರಿನಾ? ಉಳಿದಂಥ ಇವರೆಲ್ಲರೂ ಕೂಡ ಆ ಟೈಮ್ ಒಳಗಡೆ, ಇದೆಲ್ಲ ಸ್ಪೆಷಲ್ ರಿಸರ್ವೇಷನ್ ಮಾಡುವವರು ಆ ಟೈಮ್ ಒಳಗಡೆ ಕಾಲೇಜಿಗೆ ಹೋಗಿ ವೆರಿಫೈ ಮಾಡ್ಕೊಂಡು ಬನ್ನಿ. ಇಲ್ಲದೇ ಇದ್ದರೆ ಸ್ಪೆಷಲ್ ರಿಸರ್ವೇಷನ್ ಆಗೋದಿಲ್ಲ. KE ಆಫೀಸಿಗೆ ಹೋದ್ರೆ ನಿಮ್ಗೆ ಬಿಡೋದಿಲ್ಲ, ಹೇಳಿದ್ದೇನೆ. ಯಾಕಂದರೆ ಫಸ್ಟ್ ರೌಂಡ್ ಎಲ್ಲ ಆದಮೇಲೆ ನಿಮಗೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆದಮೇಲೆ ನಿಮ್ಮನ್ನಲ್ಲಿ ಮಿಡಲಲ್ಲಿ ಜಾಯಿನ್ ಮಾಡಲಿಕ್ಕೆ ಆಗೋದಿಲ್ಲ, ಅದಕ್ಕೋಸ್ಕರ. ಓಕೆ, ಸೊ ಇದಿಷ್ಟು ಈ ವಿಡಿಯೋದಲ್ಲಿ ಆಗಿರುತ್ತೆ. ಏನಾದರೂ ಡೌಟ್ ಇದೆ ಈ ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪ್ರಾಕ್ಟಿಕಲ್ ಎಕ್ಸಾಮ್ ಕೆಲವರಿಗೆ ಸ್ಟಾರ್ಟ್ ಆಗಿದೆ, ಕೆಲವರಿಗೆ ಆಗಿದೆ ಅಂತ ಅಂದ್ಕೊಳ್ತೇನೆ. ದಯವಿಟ್ಟು ತುಂಬ ಚೆನ್ನಾಗಿ ಮಾಡಿ, ಯಾಕಂದರೆ ಪ್ರಾಕ್ಟಿಕಲ್ ಎಕ್ಸಾಮ್ ಮಾರ್ಕ್ಸು ಕೂಡ ತುಂಬ ಮ್ಯಾಟ್ರ್ ಆಗುತ್ತೆ. ಆ್ಯಂಡ್ ನಿಮ್ಮ ಬೋರ್ಡ್ ಎಕ್ಸಾಮಿಗೆ ಹಾರ್ಡ್ಲಿ ಒಂದು 1 month ಇದೆ. ಸೊ ಈ 1 month ನಿಮ್ಮ ಲೈಫನ್ನೇ ಚೇಂಜ್ ಮಾಡ್ಬೋದು. ನೀವು ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನೂ ಕೂಡ ಮಾಡ್ಬೋದು, ದಟ್ ಈಸ್ ಫಾರ್ ಶೋರ್. ಓಕೆ, ಮುಂದಿನ ವೀಡಿಯೋದಲ್ಲಿ ನಾನು ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸನ್ನು ಕೂಡ ಅಪ್ಲೋಡ್ ಮಾಡ್ತೇನೆ. PUCದು ಈಗ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳಿಗೆ ಎಕ್ಸಾಮ್ ಆಗ್ತಾ ಇರಲಿಕ್ಕೆ ಹೋಗಿ, ನನ್ನ ಸ್ಟೂಡೆಂಟ್ಸ್ಗಳು ಜಾಸ್ತಿ ಇಂಜಿನಿಯರಿಂಗೇ ಜಾಸ್ತಿ ಇರಲಿಕ್ಕೆ ಹೋಗಿ ಇಂಜಿನಿಯರಿಂಗ್ ಇಂಪಾರ್ಟೆಂಟ್ ಕ್ವಶನ್ಸ್ನ ಮಾಡ್ತಾ ಇದ್ದೇನೆ. ಮುಂದೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ನಾನು PUCದು ಕೂಡ ಇಂಪಾರ್ಟೆಂಟ್ ಕ್ವಶನ್ಸನ್ನು ಅಪ್ಲೋಡ್ ಮಾಡ್ತೇನೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬೇರೆ ಕಂಪ್ಯೂಟರ್ ಸೈನ್ಸ್, ಸ್ಟಾಟ್ಸ್ ಇದೆಲ್ಲದನ್ನು ಅಪ್ಲೋಡ್ ಮಾಡ್ತೇನೆ. ಇದು ನಿಮಗೆ ಆನ್ ಟೈಮ್ ರೀಚ್ ಆಗಬೇಕು ಅಂತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.